ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಏವನ್ ಆರೋಪಿಯಾಗಿದ್ದಾರೆ. ಪವಿತ್ರ ಗೌಡ ಅವರನ್ನ ನೋಡಲು ಅವರ ತಾಯಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ರು. ಆಗಾಗ್ಗೆ ಅವರ ತಾಯಿ ಮತ್ತು ತಮ್ಮ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ಪವಿತ್ರ ಗೌಡ ಅವರನ್ನ ಭೇಟಿಯಾಗ್ತಿರ್ತಾರೆ. ಇನ್ನು ಕೆಲವೊಮ್ಮೆ ಪವಿತ್ರ ಗೌಡ ಮಗಳನ್ನು ಕೂಡ ಜೈಲಿಗೆ ಕರೆತಂದು ಆಕೆಯನ್ನ ಭೇಟಿ ಮಾಡಿಸಿದ್ದಾರೆ. ಇನ್ನು ತಾಯಿ ಬಳಿ ಪವಿತ್ರ ಗೌಡ ಕೆಲ ಗಂಟೆಗಳ ಕಾಲ ಮಾತನಾಡಿದ್ದು, ಇದೇ ವೇಳೆ ತಾಯಿ ಬಳಿ ಕಷ್ಟ ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರಂತೆ. ನಟ ದರ್ಶನ್ ಕೂಡ ಪವಿತ್ರ ಗೌಡ ಜೊತೆ ಮಾತನಾಡ್ತಿರುವಂತೆ ಇದೇ ನೋವಲ್ಲಿ ಪವಿತ್ರ ಕಣ್ಣೀರು ಹಾಕಿದ್ದಾರೆ ಎನ್ನಲಾಗ್ತಿದೆ. ನಟ ದರ್ಶನ್ ಅಂತರ ಕಾಯ್ದುಕೊಳ್ಳುತ್ತಿರುವ ಬಗ್ಗೆ ತಾಯಿ ಬಳಿ ಹೇಳಿಕೊಂಡು ಪವಿತ್ರ ಅತ್ತಿದ್ದಾರೆ. ನಾನೇನು ಮಾಡಿದ್ದೇನೆ, ಯಾವ ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ. ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದನ್ನ ನಾನು ತಿಳಿಸಿದ್ದೇ ನನ್ನ ತಪ್ಪಾಯ್ತಾ ಅಂತ ಪವಿತ್ರ ಗೌಡ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರಂತೆ. ನನ್ನಿಂದಲೇ ತಪ್ಪಾಯಿತು ಎಂಬಂತೆ ದರ್ಶನ್ ವರ್ತಿಸುತ್ತಿದ್ದಾರೆ. ನನ್ನ ಬಾಳಿನ ಜೊತೆ ಆಟವಾಡುತ್ತಿದ್ದಾರೆ ಎಂದು ಹೇಳುತ್ತಾ ಮಗಳನ್ನ ನೆನೆದು ಪವಿತ್ರ ಗೌಡ ಕಣ್ಣೀರಿಟ್ಟಿದ್ದಾರೆ. ಜೊತೆಗೆ ಜೈಲು ವಾಸದಿಂದ ಬೇಸತ್ತ ಪವಿತ್ರ ಗೌಡ ಜೈಲಿನ ಊಟ ಸೇರಿದಂತೆ ಅಲ್ಲಿನ ಪರಿಸ್ಥಿತಿ ಬಗ್ಗೆಯೂ ಬೇಸರ ಹೊರಹಾಕಿದ್ದಾರಂತೆ. ಅಷ್ಟೇ ಅಲ್ಲದೆ ಮನೆಯ ಊಟ, ಮನೆಯ ವಸ್ತುಗಳ ಬಳಕೆಗೆ ಕೋರ್ಟ್ ಅನುಮತಿ ಕೇಳುವಂತೆ ರಿಟ್ ಅರ್ಜಿ ಸಲ್ಲಿಸಲು ತಾಯಿಗೆ ಪವಿತ್ರ ಗೌಡ ಹೇಳಿದ್ದಾರಂತೆ.